ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹತ್ಯರು ಭಾಗ 21. ಧೂಪದ ಪೀಠ ಭಾಗ 4. ತೆರೆಯ ಮುಂದೆ ಇರುವ ಧೂಪದ ಪೀಠದ ಸ್ಥಾನ. ಬೆಳಿಗ್ಗೆ ಮತ್ತು ಸಂಜೆ ನಿರಂತರವಾಗಿ ಧೂಪವನ್ನು ಸುಡುವುದು. ಪವಿತ್ರ ಧೂಪ, ಬಲಿಯಿಂದ ಬಂದ ಬೆಂಕಿ, ಅನ್ಯ ಧೂಪದ ವಿರುದ್ಧದ ನಿರ್ಬಂಧ ಮತ್ತು ಮಹಿಮೆಯ ಕಿರೀಟವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇಂದು ನಾವು ಇನ್ನೂ 2 ವೈಶಿಷ್ಟ್ಯಗಳನ್ನು ಅಧ್ಯಯನ ಮಾಡೋಣ. ಪೀಠದ 4 ಕೊಂಬುಗಳು ಮತ್ತು ಅದರ ಚೌಕಾಕಾರ. ಇವು ಧೂಪದ ಪೀಠದ ಅತ್ಯಂತ ಸಮೃದ್ಧ ಮತ್ತು ಅರ್ಧ ಗರ್ಭಿತ ಲಕ್ಷಣಗಳಾಗಿದ್ದವು. ಕ್ರಿಸ್ತನನ್ನು ಅತ್ಯಂತ ನಿಖರವಾಗಿ ಸೂಚಿಸುತ್ತವೆ. ಚಿನ್ನದ ಪೀಠದ 4 ಮೂಲೆಗಳಲ್ಲಿ ಕೊಂಬುಗಳು ಎಂದು ಕರೆಯಲ್ಪಡುವ 4 ವಿಸ್ತರಣೆಗಳು ಇದ್ದವು. ಇವು ಪೀಠದ ಭಾಗವಾಗಿಯೇ ಇದ್ದವು ಮತ್ತು ಪೀಠದಂತೆಯೇ ಶುದ್ಧ ಚಿನ್ನದ ಲೇಪನವನ್ನು ಹೊಂದಿದವು. ಈ ಕೊಂಬುಗಳು ಕೇವಲ ಅಲಂಕಾರಕ್ಕಾಗಿ ಇರಲಿಲ್ಲ, ಅವು ನಿರ್ದಿಷ್ಟ ಅರ್ಥ ಮತ್ತು ಕಾರ್ಯವನ್ನು ಹೊಂದಿದವು. ವಿಮೋಚನಕಾಂಡ 30ನೇ ಅಧ್ಯಾಯ 10ನೇ ವಾಕ್ಯದ ಪ್ರಕಾರ, ಆರೋನನು ವರ್ಷಕ್ಕೊಮ್ಮೆ ಪಾಪ ಪರಿಹಾರಕ ಬಲಿಯ ರಕ್ತದಿಂದ ಈ ಕೊಂಬುಗಳ ಮೇಲೆ ಪ್ರಾಯಶ್ಚಿತ್ತ ಮಾಡಬೇಕಾಗಿತ್ತು. ಯಾಜಕಕಾಂಡ 4ನೇ ಅಧ್ಯಾಯ 7ರ ವಾಕ್ಯದ ಪ್ರಕಾರ, ಯಾಜಕನು ಆ ರಕ್ತದ ಸ್ವಲ್ಪ ಭಾಗವನ್ನು ಪೀಠದ ಕೊಂಬುಗಳಿಗೆ ಹಚ್ಚುತ್ತಿದ್ದನು. ಆ ಕೊಂಬುಗಳು ರಕ್ತವನ್ನು ಹೊರುತ್ತಿದ್ದವು. ಆ ಕೊಂಬುಗಳ ಮೇಲೆಯೇ ಪ್ರಾಯಶ್ಚಿತ್ತವನ್ನು ಘೋಷಿಸಲಾಗುತ್ತು ಮತ್ತು ಅನ್ವಯಿಸಲಾಗುತ್ತಿತ್ತು. ನ್ಯಾಯ ಪ್ರಮಾಣದಲ್ಲಿ ಕೊಂಬು ಎಂಬುದು ಸದಾ ಬಲ ಮತ್ತು ಶಕ್ತಿಯ ಸಂಕೇತವಾಗಿದೆ. ಧರ್ಮೋಪದೇಶಕಾಂಡ 33ನೇ ಅಧ್ಯಾಯ 17ರಲ್ಲಿ ಕೊಂಬನ್ನು ಜಯಶಾಲಿ ಬಲದ ಚಿತ್ರಣವಾಗಿ ಬಳಸಲಾಗಿದೆ. ಕೀರ್ತನೆ 18ನೇ ಅಧ್ಯಾಯ 2ನೇ ವಾಕ್ಯ, ಯೆಹೋವನನ್ನು ನನ್ನ ರಕ್ಷಣೆಯ ಕೊಂಬು ಅಥವಾ ನನ್ನ ಬಿಡುಗಡೆಯ ಬಲ ಎಂದು ಕರೆಯಲಾಗಿದೆ. 1 ಸಮುವೇಲ 2ನೇ ಅಧ್ಯಾಯ 1ನೇ ವಾಕ್ಯ, ಹನ್ನಾಳ ಹಾಡು ಹೀಗಿದೆ, ಯೆಹೋವನಲ್ಲಿ ನನ್ನ ಕೊಂಬು ಉನ್ನತವಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಅತ್ಯಂತ ಗಮನಾರ್ಹವಾಗಿ ಲೂಕ 1ನೇ ಅಧ್ಯಾಯ 69ನ ವಾಕ್ಯ, ಸ್ನಾನಿಕನಾದ ಯೋಹಾನನ ಜನನದ ಸಮಯದಲ್ಲಿ ಜಕರ್ಯನು ಹೀಗೆ ಪ್ರವಾದಿಸುತ್ತಾನೆ, ಆತನು ತನ್ನ ಸೇವಕನಾದ ದಾವಿದನ ಮನೆತನದಲ್ಲಿ ನಮಗಾಗಿ ರಕ್ಷಣೆಯ ಕೊಂಬನ್ನು ಎದ್ದಿದ್ದಾನೆ. ಕ್ರಿಸ್ತನೇ ಆ ರಕ್ಷಣೆಯ ಕೊಂಬು. ಪೀಠದ ಮೇಲಿರುವ ಕೊಂಬುಗಳು ಆ ಪೀಠದಿಂದ ಮೇಲೆ ಏರುವ ಮಧ್ಯಸ್ಥಿಕೆಯ ದುರ್ಬಲವಾದುದಲ್ಲ ಅಥವಾ ಅನಿಷ್ಟವಾದುದಲ್ಲ ಎಂದು ಸಾರುತ್ತೇವೆ. ಅದನ್ನು ಬಲವು ಹೊತ್ತು ಸಾಗಿಸುತ್ತದೆ ಮತ್ತು ನಿರಂತರವಾಗಿ ಮಧ್ಯಸ್ಥಿಕೆ ಮಾಡಲು ಜೀವಿಸುವ ಪುನರುತ್ಥಾನಗೊಂಡು ಕ್ರಿಸ್ತನ ಬಲವಾಗಿದೆ. ಪ್ರಾಯಶ್ಚಿತ್ತದ ದಿನದಂದು ಕೊಂಬುಗಳಿಗೆ ಹಚ್ಚಲಾಗುವ ರಕ್ತವು ಇಬ್ರಿಯ 9ನೇ ಅಧ್ಯಾಯ 11ನೇ ವಾಕ್ಯ ಇದರಲ್ಲಿ ವಿಸ್ತರಿಸಿದ್ದನ್ನು ಸೂಚಿಸುತ್ತದೆ. ಕ್ರಿಸ್ತನು ಮಹಾಯಾಜಕನಾಗಿ ಬಂದು ಆತನು ಆಡುಗಳ ಮತ್ತು ಕರುಗಳ ರಕ್ತದ ಮೂಲಕವಲ್ಲ, ತನ್ನ ಸ್ವಂತ ರಕ್ತದ ಮೂಲಕವೇ ಒಮ್ಮೆ ಪವಿತ್ರ ಸ್ಥಳದೊಳಗೆ ಪ್ರವೇಶಿಸಿ ನಮಗಾಗಿ ನಿತ್ಯ ವಿಮೋಚನೆಯನ್ನು ಸಾಧಿಸಿದನು. ಆತನ ರಕ್ತವು ಜೀವವುಳ್ಳ ದೇವನನ್ನು ಸೇವಿಸುವಂತೆ ನಮ್ಮ ಮನಸಾಕ್ಷಿಯನ್ನು ಎಷ್ಟೋ ಹೆಚ್ಚಾಗಿ ಶುದ್ಧೀಕರಿಸುವುದು. ಪ್ರತಿ ವರ್ಷ ಧೂಪದ ಪೀಠದ ಕೊಂಬುಗಳು ಪಾಪ ಪರಿಹಾರಕ ಬಲಿಯ ರಕ್ತವನ್ನು ಹೊರುತ್ತಿದ್ದವು. ಕ್ರಿಸ್ತನು ಒಮ್ಮೆ ತನ್ನ ಸ್ವಂತ ರಕ್ತದೊಂದಿಗೆ ನಿಜವಾದ ಮಹಾಪವಿತ್ರ ಸ್ಥಳವನ್ನು ಪ್ರವೇಶಿಸಿ ನಿತ್ಯ ಪ್ರಾಯಶ್ಚಿತ್ತವನ್ನು ಸಾಧಿಸಿದನು. ಕೊಂಬುಗಳು ರಕ್ತವನ್ನು ಹೊರುತ್ತವೆ. ಆ ರಕ್ತವೇ ಮಧ್ಯಸ್ಥಿಕೆಯನ್ನು ಸ್ವೀಕಾರವಾಗಿಸುತ್ತದೆ. ನಮ್ಮ ಪ್ರಾರ್ಥನೆಗಳು ದೇವರಿಗೆ ಸಲ್ಲಿಸುವುದು ನಮ್ಮ ಒಳ್ಳೆತನದಿಂದಲ್ಲ, ಬದಲಾಗಿ ಈ ಪೀಠದ ಕೊಂಬುಗಳು ಕ್ರಿಸ್ತನ ರಕ್ತದಿಂದ ಆವೃತವಾಗಿವೆ ಎಂಬ ಕಾರಣಕ್ಕಾಗಿ. 4 ಮೂಲೆಗಳಲ್ಲಿ ತಲಾ ಒಂದರಂತೆ 4 ಕೊಂಬುಗಳಿದ್ದವು. ನ್ಯಾಯ ಪ್ರಮಾಣದಲ್ಲಿ 4 ಎಂಬ ಸಂಖ್ಯೆಯು ಸಾರ್ವತ್ರಿಕತೆ ಮತ್ತು ಪೂರ್ಣತೆಯನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಭೂಮಿಯ 4 ಮೂಲೆಗಳು, 4 ದಿಕ್ಕುಗಳು, ಧೂಪದ ಪೀಠದ 4 ಕೊಂಬುಗಳು ಕ್ರಿಸ್ತನ ಪ್ರಾಯಶ್ಚಿತ್ತ ಮತ್ತು ಆತನು ಮಾಡುವ ಮಧ್ಯಸ್ಥಿಕೆಯನ್ನು ಕೇವಲ ಒಂದು ಜನಾಂಗಕ್ಕೆ ಅಥವಾ ಒಂದು ಪೀಳಿಗೆಗೆ ಸೀಮಿತವಾದುದಲ್ಲ ಎಂದು ಸಾರುತ್ತೇವೆ.
ಅವು ಎಲ್ಲ ದಿಕ್ಕುಗಳಿಗೂ ತಲುಪುತ್ತವೆ. ಕೊಂಬುಗಳ ಮೇಲಿರುವ ರಕ್ತವು ಭೂಮಿಯ 4 ಮೂಲೆಗಳವರೆಗೂ ಎಲ್ಲರನ್ನೂ ರಕ್ಷಿಸುವ ಕ್ರಿಸ್ತನ ರಕ್ತದ ಶಕ್ತಿಯ ಸಂಕೇತವಾಗಿದೆ. 1 ತಿಮೋಥೆಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 5-6. ದೇವರಿಗೆ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾದ ಕ್ರಿಸ್ತ ಯೇಸುವೆ. ಈತನು ಎಲ್ಲರಿಗೂ ವಿಮೋಚನೆಯ ಬೆಲೆಯಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ಸುವಾರ್ತೆಯು ಭೂಮಿಯ ಕಟ್ಟಕಡೆಯವರೆಗೂ ಹೋಗುತ್ತದೆ. ಪ್ರಾರ್ಥನಾ ಮಂದಿರವು ಎಲ್ಲ ಜನಾಂಗಗಳಿಗೂ ಸೇರಿದ್ದಾಗಿದೆ. ಚಿನ್ನದ ಪೀಠವು 1 ಮೊಳ ಉದ್ದ ಮತ್ತು 1 ಮೊಳ ಅಗಲವಾಗಿತ್ತು, ಅಂದರೆ ಅದು ಪರಿಪೂರ್ಣ ಚೌಕವಾಗಿತ್ತು. ಇದು ಬಹಳ ಮಹತ್ವದ್ದಾಗಿದೆ, ಏಕೆಂದರೆ ಚೌಕದಲ್ಲಿ ಯಾವುದೇ ಒಂದು ಭಾಗವು ಪ್ರಬಲವಾಗಿರುವುದಿಲ್ಲ, ಪ್ರತಿಯೊಂದು ಮುಖವೂ ಸಮಾನವಾಗಿರುತ್ತದೆ. ಇದು ಎಲ್ಲ ದಿಕ್ಕುಗಳಲ್ಲೂ ಅಚ್ಚುಕಟ್ಟಾದ ಸಮತೋಲನವನ್ನು ಹೊಂದಿದೆ. ಇದು ಕ್ರಿಸ್ತನ ಪರಿಪೂರ್ಣ ಮತ್ತು ಸಮತೋಲನ ಸೇವೆಯನ್ನು ಸೂಚಿಸುತ್ತದೆ. ಇಬ್ರಿಯ ಬರೆದ ಪತ್ರಿಕೆ 7ನೇ ಅಧ್ಯಾಯ 26ನೇ ವಾಕ್ಯ. ನಮಗೆ ಅಗತ್ಯವಿರುವ ಮಹಾಯಾಜಕನು ಪವಿತ್ರನು, ನಿರ್ದೋಷಿಯು, ನಿಷ್ಕಳಂಕನು ಎಂದು ವರ್ಣಿಸುತ್ತದೆ. ಆತನಲ್ಲಿ ಪ್ರತಿಯೊಂದು ಗುಣವೂ ಸರಿಯಾದ ಅಳತೆಯಲ್ಲಿದೆ. ಆತನು ಪವಿತ್ರತೆಯಲ್ಲಿ ಬಲಶಾಲಿಯಾಗಿ, ಕರುಣೆಯಲ್ಲಿ ದುರ್ಬಲನಲ್ಲ, ಕರುಣಾಳುವಾಗಿ, ನೀತಿಯ ಬಗ್ಗೆ ನಿರ್ಲಕ್ಷಿಸ ಉಳ್ಳವನಲ್ಲ. ಆತನ ಸ್ವಭಾವದ ಪ್ರತಿಯೊಂದು ದೃಷ್ಟಿಕೋನಗಳ ಮುಖಗಳು ಸಮಾನವಾಗಿರುತ್ತದೆ ಮತ್ತು ಚೌಕದಂತೆ ಪರಿಪೂರ್ಣ ಸಮತೋಲನದಿಂದ ಕೂಡಿದೆ. ದುರ್ಬಲರಿಗಾಗಿ ಆತನು ಮಾಡುವ ಮಧ್ಯಸ್ಥಿಕೆಯು ಬಲಿಷ್ಠರಿಗಾಗಿ ಮಾಡುವಷ್ಟೇ ಶಕ್ತಿಯುಕ್ತವಾಗಿದೆ. ಹೊಸ ವಿಶ್ವಾಸಿಯ ಕಡೆಗಿನ ಆತನ ಕೃಪೆಯು ಹಳೆಯ ಸೇವಕನ ಕಡೆಗಿನ ಕೃಪೆಯಷ್ಟೇ ಪೂರ್ಣವಾಗಿದೆ. ಏಕಾಂತದಲ್ಲಿ ಪಿಸುಗುಟ್ಟುವ ಪ್ರಾರ್ಥನೆಗೆ ಆತನು ನೀಡುವ ಗಮನವು ಸಭೆಯಲ್ಲಿ ಸಲ್ಲಿಸುವ ಪ್ರಾರ್ಥನೆಗೆ ನೀಡುವಷ್ಟೇ ಪರಿಪೂರ್ಣವಾಗಿದೆ. ಪೀಠವು ಚೌಕವಾಗಿದೆ, ಕ್ರಿಸ್ತನು ಪರಿಪೂರ್ಣನಾಗಿದ್ದಾನೆ. ಈ ಚೌಕಾಕಾರವು ಕ್ರಿಸ್ತನ ಮಧ್ಯಸ್ಥಿಕೆಯ ಯಾವುದೇ ತಾರತಮ್ಯವಿಲ್ಲದೆ ಭೂಮಿಯ 4 ಮೂಲೆಗಳಿಗೂ ಅಡೆತಡೆಯಿಲ್ಲದೆ ತಲುಪುತ್ತದೆ ಮತ್ತು ಅದಕ್ಕೆ ಯಾವುದೇ ಮಿತಿಗಳಿಲ್ಲ ಎಂಬುದನ್ನು ಸಂಕೇತಿಸುತ್ತದೆ. ಮತ್ತು ಈ ಪೀಠದ ಎತ್ತರ 2 ಮೊಳವಾಗಿತ್ತು. ಇದು ಒಡಂಬಡಿಕೆಯ ಮಂಜೂಷ ಮತ್ತು ಸಮ್ಮುಖದ ರೊಟ್ಟಿಗಳ ಮೇಜಿನ ಎತ್ತರಕ್ಕಿಂತಲೂ ಹೆಚ್ಚಾಗಿತ್ತು. ಇದು ವಿಶ್ವಾಸಿಗಳ ಪ್ರಾರ್ಥನೆಗಳು ಕ್ರಿಸ್ತನ ಮಧ್ಯಸ್ಥಿಕೆಯ ಮೂಲಕ ಲೋಕವನ್ನು ಗೆದ್ದು ಪರಲೋಕಕ್ಕೆ ತಲುಪುತ್ತವೆ ಎಂಬುದನ್ನು ಸೂಚಿಸುತ್ತದೆ. ನಾವು ಸಲ್ಲಿಸುವ ಪ್ರಾರ್ಥನೆಗಳು ನಮ್ಮ ಅಯೋಗ್ಯತೆಯ ಕಾರಣದಿಂದ ಭೂಮಿಯ ಮಟ್ಟದಲ್ಲೇ ಉಳಿಯುವುದಿಲ್ಲ. ಆಕಾಶ ಮಂಡಲಗಳಿಗಿಂತ ಉನ್ನತವಾದ ಪದವಿಗೆ ಏರಿಸಲ್ಪಟ್ಟವನು. ಇಬ್ರಿಯ 7ನೇ ಅಧ್ಯಾಯ 26ನೇ ವಾಕ್ಯದ ಮೂಲಕ ಅವು ಪರಲೋಕಕ್ಕೆ ಎತ್ತಲ್ಪಡುತ್ತವೆ. 2 ಮೊಳ ಎತ್ತರದ ಈ ಚೌಕಾಕಾರದ ಪೀಠವು ಸಾರುವುದೇನೆಂದರೆ, ಈ ಮಧ್ಯಸ್ಥಿಕೆಯು ಎಲ್ಲೆಡೆ ತಲುಪುತ್ತದೆ ಮತ್ತು ಅದು ನೇರವಾಗಿ ಸಿಂಹಾಸನದ ಕರೆಗೂ ಹೋಗುತ್ತದೆ. ಪ್ರಾರ್ಥನೆ. ಯೆಹೋವನೇ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗಾಗಿ ನೀನು ಇಟ್ಟಿರುವ ನಿನ್ನ ಶುಭವು ಎಷ್ಟೋ ದೊಡ್ಡದಾಗಿದೆ. ನೀನು ಧೂಪದ ಪೀಠಕ್ಕೆ 4 ಕೊಂಬುಗಳನ್ನು ಅಳವಡಿಸಿ ಅವುಗಳನ್ನು ಪ್ರಾಯಶ್ಚಿತ್ತದ ರಕ್ತದಿಂದ ಆವರಿಸುವಂತೆ ಮಾಡಿದ್ದೀಯಾ. ನಿನ್ನ ಸನ್ನಿಧಿಯ ಪ್ರವೇಶವು ಕೇವಲ ಒಂದು ಜನಾಂಗಕ್ಕೆ ಮಾತ್ರವಲ್ಲ, ಕ್ರಿಸ್ತನ ರಕ್ತದ ಮೂಲಕ ಬರುವ ಪ್ರತಿಯೊಬ್ಬರಿಗೂ ಇದೆ ಎಂದು ನೀನು ಸಾರಿದ್ದೀಯಾ. ಕ್ರಿಸ್ತನ ಮಧ್ಯಸ್ಥಿಕೆಯ ಸಾರ್ವತ್ರಿಕ ವ್ಯಾಪ್ತಿಗಾಗಿ ನಾವು ವಂದಿಸುತ್ತೇವೆ. ಭೂಮಿಯ 4 ಮೂಲೆಗಳು ಆತನ ಮಧ್ಯಸ್ಥಿಕೆಯ ಬಲದಿಂದ ಹಿಡಿಯಲ್ಪಟ್ಟಿವೆ ಎಂದು ನಾವು ನಂಬುತ್ತೇವೆ. ಯಾವ ವ್ಯಕ್ತಿಯೂ ಈ ಪೀಠದಿಂದ ದೂರವಿಲ್ಲ. ಯಾವ ಭಾಷೆ ಅಥವಾ ಹಿನ್ನೆಲೆ ರಕ್ಷಣೆಯ ಕೊಂಬಿನಿಂದ ಯಾರನ್ನೂ ದೂರವಿರಿಸಲು ಸಾಧ್ಯವಿಲ್ಲ. ಕ್ರಿಸ್ತನ ಸೇವೆಯ ಪರಿಪೂರ್ಣತೆಗಾಗಿ ವಂದನೆಗಳು. ಹಿಂದಿನ ನಮ್ಮ ನಡಿಗೆಗಳಲ್ಲಿ ಈ ಸತ್ಯವನ್ನು ನೆನಪಿಡಲು ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.